ಇವತ್ತಿನ ದಿವಸ ಯಾವ ರೀತಿ ಕರ್ನಾಟಕ ಸರ್ಕಾರದ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಮಂತ್ರಿಗಳಾದ ಬೋಸರಾಜುರವರು ಒಂದು ಟೆಲಿಸ್ಕೋಪ್ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಮಕ್ಕಳಿಗೆ ಟೆಲಿಸ್ಕೋಪ್ಗಳ ಮೂಲಕ ಬಾಹ್ಯಾಕಾಶದ ಆಗುಹೋಗುಗಳನ್ನು ತೋರಿಸುವಿಕೆಗೆ ಹೆಚ್ಚಿನ ಗಮನ ನೀಡುವ ರೀತಿಯಲ್ಲಿ ಕೆಲಸವನ್ನು ಮುಂದೆ ತರ್ತಾ ಇದ್ದಾರೆ. ಅದನ್ನು ನೋಡಿದಾಗ ಒಂದು ರೀತಿಯಲ್ಲಿ ಕರ್ನಾಟಕದ ವಿದ್ಯಾರ್ಥಿನಿಯರಿಗೆ ಒಂದು ರೀತಿಯ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಇದೆ. ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆ. ಯಾಕೆಂದರೆ ಇವಾಗ ಮನುಷ್ಯ ಭೂಮಿ, ಸಮುದ್ರ, ಆಕಾಶ ಇವೆಲ್ಲವನ್ನು ತನ್ನ ಹೆಚ್ಚಿನ ರೀತಿಯಲ್ಲಿ ನಿಯಂತ್ರಣಕ್ಕೆ ತಗೊಳ್ಳೋ ಪ್ರಯತ್ನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ಪೇಸ್ನ 4ನೇ ಫ್ರಾಂಟಿಯರ್ ಅಂತ ಕರಿತೀವಲ್ಲ, ಅದರಲ್ಲೂ ಕೂಡ ಮುಂದುವರಿದ ದೇಶಗಳು ಹಾಗೂ ಮುಂದುವರಿಯಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ದೇಶಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡು ಆ ಕ್ಷೇತ್ರದಲ್ಲಿ ಹೆಚ್ಚಿನ ತಂತ್ರಜ್ಞಾನವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ಸಮಯದಲ್ಲಿ ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ಅವರಿಗೆ ಈ ಬಾಹ್ಯಾಕಾಶದ ಬಗ್ಗೆ ಹಾಗೂ ಅದನ್ನು ನೋಡುವ ಬಗ್ಗೆ, ನೋಡಿ ಹೊಸ ಹೊಸ ವಿಷಯಗಳನ್ನು ಕಲಿತುಕೊಳ್ಳುವ ಬಗ್ಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ಬೇಕಾದ್ರೆ ಅವರಲ್ಲಿ ಇರ್ತಕ್ಕಂಥ ಕುತೂಹಲವನ್ನು ಹೆಚ್ಚಿನ ರೀತಿಯಲ್ಲಿ ತಣಿಸಿ ಅವರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ತನ್ನ ವಿಜ್ಞಾನ ಮಕ್ಕಳಿಗೆ ಸುಲಭವಾದ ವಿಜ್ಞಾನ ಹಾಗೂ ವಿಜ್ಞಾನದ ಮೂಲಕ ಬೆಳವಣಿಗೆ ಎರಡೂ ಕಾರ್ಯವನ್ನು ವಿಜ್ಞಾನ ತಂತ್ರಜ್ಞಾನದ ಮಂತ್ರಿಗಳಾದ ಬೋಸರಾಜುನವರು ತಮ್ಮ ಒಂದು ದೊಡ್ಡ ಕೈಂಕರ್ಯವಾಗಿ ತಗೊಂಡು ಈ ರೀತಿ ಮಕ್ಕಳಿಗೆ ಸುಮಾರು 700ಕ್ಕೂ ಹೆಚ್ಚು ಟೆಲಿಸ್ಕೋಪ್ಗಳನ್ನು ಶಾಲೆಗಳಿಗೆ ವಿತರಣೆ ಮಾಡಿ ಅವರಿಗೆ ಬಾಹ್ಯಾಕಾಶದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ದೊರೆಯೋ ಹಾಗೆ ಮಾಡತಕ್ಕಂಥ ಈ ಪ್ರಯತ್ನ ನಿಜವಾಗ್ಲೂ ಶ್ಲಾಘನೀಯ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಕೂಡ ಬೆಳೀತಾ ಇರಬೇಕು. ಇದಕ್ಕೆ ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆ.